ಪಾಂಡವಪುರ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಹೇಮಗಿರಿ ಶಾಖಾಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ಇಂದು ಸೋಮವಾರ ಪಿಯುಸಿ ವಿಜ್ಞಾನ ವಿಭಾಗದ 160 ವಿದ್ಯಾರ್ಥಿಗಳಿಂದ ತಮ್ಮ ತಂದೆ ತಾಯಿಗಳಿಗೆ ಪಾದಪೂಜೆ ನೆರವೇರಿಸಲಾಯಿತು. ಪೋಷಕರು ತಮ್ಮ ಮಕ್ಕಳಿಂದ ಪಾದಪೂಜೆಯನ್ನು ಮಾಡಿಸಿಕೊಂಡು ತಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಎಂದು ಅರಸಿ ಆಶೀರ್ವಾದ ಮಾಡಿದರು. ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ರಘು ಸೇರಿದಂತೆ ಎಲ್ಲ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಮುರಿದಿರುವಂತಹ ಬಾಳೆ ಅದರ ಮೇಲಿಡಿ, ಬಿಡದಲೇನೆ ಅದರ ಮೇಲಿಡಿ. ಖಾಲಿ ಇರುವಂತಹ ತಟ್ಟೆ ನಿಂತ್ಕೊಳ್ಳಿ. ಈಗ ಖಾಲಿ ಇರುವಂತಹ ತಟ್ಟೆ ನಿಂತ್ಕೊಳ್ಳಿ. ನೋಡಿ, ಅದಕ್ಕೆ ಕರ್ಪೂರವನ್ನು ಹಚ್ಚಬೇಕು. 2 ಕರ್ಪೂರ ಮತ್ತು ಹಚ್ಚಿರುವಂತಹ ಬೆಂಕಿ ಕಡ್ಡಿಯನ್ನ ಕೆಳಗಡೆ ಇದು ಹಾಕ್ತಾ ನೋಡಿ. ಹೀಗೆ ಇಟ್ಕೊಳ್ಳಿ. ಹೀಗೆ ಎತ್ಕೊಳ್ಳಿ, ಆ ತಟ್ಟೆ ಎತ್ಕೊಳ್ಳಿ. ಈ ಕಡೆ ಬನ್ನಿ ಮೇಡಮ್, ಈ ಕಡೆ ಹಚ್ಕೊಳ್ಳಿ ಮೇಡಮ್. ನೋಡಿ, ಹೀಗೆ ಇಟ್ಕೊಳ್ಳಿ. ಹೀಗೆ ನೋಡಿ, ಪಾದಗಳಿಗೆ ಆ ಕರ್ಪೂರದ ಆರತಿಯನ್ನು ಮಾಡಬೇಕು. ಪರಿವಾರ ದೇವತಾಭ್ಯಾಗೋರ್ಬಂಧಂ ಕರ್ಪೂರ ನೀರಾಜಂ ದರ್ಶಯಾಮಿ. ವಿರಾಜನಾನಂತರಂ ಆಗುಮುನಿಂ ಸಮರ್ಪಯಾಮಿ. ಆಗುಮಿಂದ್ರ ಆಯು ಸೇವೆ ಕ್ರಿಯೆ ಪ್ರತಿಷ್ಠತೆ ಕೂಡಿದವನಾಗಿ ನಂತರದಲ್ಲಿ ನಮ್ಮ ಕುಟುಂಬಕ್ಕೆ ಕೀರ್ತಿ ಶೇಷರಾಗಿ ಬದುಕುವಂತಹ ನಮ್ಮ ತಂದೆ ತಾಯಿ ಹೇಗೆ ಬದುಕಿದ್ದಾರೆ ಅದೇ ರೀತಿಯಾಗಿ ನಾವು ಬದುಕಿದ್ದೇವೆ. ನಮ್ಮ ಮಕ್ಕಳಿಗೂ ಅವರ ಅನುಗ್ರಹವು ನಮ್ಮ ಅನುಗ್ರಹವು ಶೀಘ್ರವಾಗಿ ಸಿಗಲಿ ಅಂತೇಳಿ ತಮ್ಮ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ತಲೆಯ ಮೇಲೆ ಅಕ್ಷತೆಯನ್ನು ಹಾಕಬೇಕು. ಕೈಗಳನ್ನ ಹಸ್ತಗಳನ್ನ ಬೆನ್ನಿನ ಮೇಲೆ ಸಂಪೂರ್ಣವಾಗಿ ಇಡಬೇಕು. ಬೆರಳಲ್ಲ, ಸಂಪೂರ್ಣವಾಗಿ ಹಸ್ತವನ್ನ ಹೂಡಬೇಕು. 4 ಬಾರಿ ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ ಇರಿ. ಸುಮ್ಮನೆ ಹೋಗುವಂಥದ್ದಲ್ಲ.